ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 8 ಗರ್ಭೋದಕಶಾಹಿ ವಿಷ್ಣುವಿನಿಂದ ಬ್ರಹ್ಮನ ಅವತರಣ. ಇದರಿಂದ ಇವತ್ತು 5ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 5. ಸ್ವರ್ಧುನ್ಯುದಾರ್ಧ್ರೈ ಸ್ವಜಟಾ ಕಲಾಪೈರುಪಸ್ಪೃಶಂತಶ್ಚರಣೋಪಧಾನಂ ಪದ್ಮಂ ಯದರ್ಚಂತ್ಯಹಿ ರಾಜಕನ್ಯಾಃ ಸಪ್ರೇಮ ನಾನಾ ಬಲಿಭಿರ್ವರಾರ್ಥಾಃ. ಅನುವಾದ: ಋಷಿಗಳು ಅತ್ಯುನ್ನತ ಲೋಕಗಳಿಂದ ಗಂಗಾ ನದಿಯ ನೀರಿನ ಮೂಲಕ ಕೆಳಗಿನ ಪ್ರದೇಶಗಳಿಗೆ ಇಳಿದು ಬಂದರು. ಆದ್ದರಿಂದ ಅವರ ಜಟೆಗಳು ಒದ್ದೆಯಾಗಿದ್ದವು. ನಾಗಕನ್ಯೆಯರು ತಮಗೆ ಒಳ್ಳೆಯ ಪತಿಗಳು ದೊರೆಯಲೆಂದು ಬಯಸಿದಾಗ ನಾನಾ ಬಗೆಯ ಪೂಜಾ ಸಾಮಗ್ರಿಗಳಿಂದ ಅರ್ಚಿಸುವ ಭಗವಂತನ ಪಾದಕಮಲಗಳನ್ನು ಅವರು ಸ್ಪರ್ಶಿಸಿದರು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬಾಲಸಂತರಲ್ಲಿ ಪ್ರಮುಖರಾದಂತಹ ಸನತ್ ಕುಮಾರರು ಬೇರೆ ಮಹರ್ಷಿಗಳ ಜೊತೆ ಸೇರಿ ಪ್ರಭುವಾದ ವಾಸುದೇವನ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೋಬೇಕು ಅನ್ನುವಂತಹ ಒಂದು ಕುತೂಹಲದಿಂದ ಬ್ರಹ್ಮಾಂಡದ ತಳದಲ್ಲಿ ಕೂತಿರುವಂತಹ ಭಗವಾನ್ ಸಂಕರ್ಷಣನಿಂದ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿಯಿಂದ ಪ್ರಶ್ನೆಗಳನ್ನ ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಸಂಕರ್ಷಣ ಏನು ಮಾಡ್ತಾ ಇದ್ದ ಅಂತಂದ್ರೆ, ಜ್ಞಾನಿಗಳು ಯಾರನ್ನ ಭಗವಾನ್ ವಾಸುದೇವ ಅಂತ ಗೌರವಿಸ್ತಾರೋ ಆ ಪರಮ ಪ್ರಭುವಿನ ಧ್ಯಾನದಲ್ಲಿದ್ರು. ಆದ್ರೆ ಜ್ಞಾನಿಗಳಾದಂತಹ ಮಹರ್ಷಿಗಳಿಗೆ ವಿಷಯ ಗೊತ್ತಾದ್ರೆ ಅವ್ರು ಇನ್ನೂ ಪ್ರಗತಿಯನ್ನ ಸಾಧಿಸ್ಬೋದು ಅನ್ನೋ ಒಂದು ಕಾರಣದಿಂದ ತನ್ನ ಕಮಲದಂತಹ ಕಣ್ಣುಗಳನ್ನ ಸ್ವಲ್ಪ ತೆಗೆದು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಋಷಿಗಳು ಏನು ಮಾಡ್ತಾರೆ? ಅತ್ಯುನ್ನತ ಲೋಕಗಳಿಂದ, ಅಂದ್ರೆ ಈ ಭೂಲೋಕ ಬಿಟ್ಟು ಮೇಲೆಗಡೆ ಊರ್ಧ್ವ ಲೋಕಗಳಿದೆಯಲ್ಲ, ಆ ಉನ್ನತ ಲೋಕಗಳಿಂದ ಗಂಗಾ ನದಿ ನೀರು ಹರಿತಾ ಇರುತ್ತಲ್ಲ, ಅದರ ಮೂಲಕ ಅಂದ್ರೆ ಆ ನದಿಯ ಮೂಲಕ ಅವರು ಕೆಳಗಿನ ಲೋಕಗಳಿಗೆ ಇಳಿದು ಬರ್ತಾರೆ. ಅದಕ್ಕೋಸ್ಕರನೇ ಅವರ ಜಟೆಗಳೆಲ್ಲ ಒದ್ದೆಯಾಗಿತ್ತು. ಈಗ ನೀರಿನಲ್ಲಿ ಮುಳುಗಿದಾಗ ಜಟೆಗಳು ಒದ್ದೆಯಾಗುತ್ತಲ್ವಾ. ಇನ್ನು ನಾಗಕನ್ಯೆಯರು ಇರ್ತಾರಲ್ಲ, ಅವ್ರೇನು ಅಂತಂದ್ರೆ ನಮಗೆ ಒಳ್ಳೆ ಗಂಡಂದರು ಸಿಗಲಿ ಅಂತ ಆಸೆ ಪಟ್ಟು ಬೇರೆ ಬೇರೆ ರೀತಿಯ ಪೂಜಾ ಸಾಮಗ್ರಿಗಳಿಂದ ಅರ್ಚಿಸುವಂತಹ, ಅಂದ್ರೆ ಭಗವಂತನ ಪಾದಕಮಲಗಳಿದೆಯಲ್ಲ ಅದನ್ನ ಬೇರೆ ಬೇರೆ ರೀತಿಯ ಪೂಜಾ ಸಾಮಗ್ರಿಗಳಿಂದ ಎಲ್ಲರೂ ಕೂಡ ಅರ್ಚನೆ ಮಾಡ್ತಾರೆ. ಅಂಥ ಭಗವಂತನ ಪಾದಕಮಲಗಳನ್ನು ಅವರು ಸ್ಪರ್ಶ ಮಾಡ್ತಾರೆ. ಈಗ ಇದು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಅದನ್ನ ಗುರುಗಳು ಹೇಳಿರುವಂತ ಭಾವಾರ್ಥವನ್ನ ನಾವು ಓದಿದಾಗ ಕೇಳಿದಾಗ ಅದರ ಮೂಲಕ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನಮ್ಗೇನು ಅರ್ಥ ಆಯ್ತು? ಮೇಲಿನ ಲೋಕಗಳಿಂದ ನದಿಯ ಮೂಲಕ ಋಷಿಗಳು ಕೆಳಗಡೆ ಬಂದ್ರು. ನಾಗಕನ್ಯೆಯರಿಗೆ ನಮಗೊಳ್ಳೆ ಗಂಡಂದ್ರು ಸಿಗಬೇಕು ಅಂತ ಆಸೆ ಆಯಿತು. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು? ಭಗವಂತನ ಪಾದಕಮಲಗಳನ್ನ ಸ್ಪರ್ಶ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗಂಗಾಜಲವು ವಿಷ್ಣುವಿನ ಪಾದಕಮಲಗಳಿಂದ ನೇರವಾಗಿ ಹರಿದು ಬರುತ್ತದೆ ಮತ್ತು ಅದರ ಹರಿವು ಬ್ರಹ್ಮಾಂಡದ ಅತ್ಯುನ್ನತ ಲೋಕದಿಂದ ಹಿಡಿದು ಅತಿ ಕೆಳಗಿನ ಲೋಕದವರೆಗೆ ಹರಡಿದೆ. ನೋಡಿದ್ರಾ? ಗಂಗಾಜಲ ಅನ್ನೋದು ಎಲ್ಲಿ ಉದ್ಭವ ಆಗಿದ್ದು ಅಂತಂದ್ರೆ ವಿಷ್ಣುವಿನ ಪಾದಕಮಲಗಳಿಂದ. ಅಲ್ಲಿಂದನೇ ಆ ನದಿ ಬರೋದು. ಅಂದ್ರೆ ಭಗವಂತನ ಪಾದದ ದೊಡ್ಡ ಬೆರಳಿದೆಯಲ್ಲ, ಅಲ್ಲಿಂದ ಅದು ಹರಿದು ಬರುತ್ತೆ. ಮತ್ತು ಅದು ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತಂದ್ರೆ ಅದರ ಹರಿವು ಬ್ರಹ್ಮಾಂಡದ ಅತ್ಯುನ್ನತ ಲೋಕ ಯಾವುದಿದೆಯೋ ಬ್ರಹ್ಮಲೋಕ, ಅಲ್ಲಿಂದ ಹಿಡಿದು ಕೆಳಗಿನ ಲೋಕ ಯಾವುದು ಪಾತಾಳ ಲೋಕ, ಅಲ್ಲಿವರೆಗೂ ಕೂಡ ಹರಡಿದೆ ಅದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಲಪ್ರವಾಹದ ಅನುಕೂಲವನ್ನ ಉಪಯೋಗಿಸಿಕೊಂಡು ಋಷಿಗಳು ಸತ್ಯಲೋಕದಿಂದ ಇಳಿದು ಬಂದರು. ಈ ಸಂಚಾರ ಕ್ರಮವು ಅವರ ಯೋಗ ಶಕ್ತಿಯಿಂದ ಸಾಧ್ಯವಾಯಿತು. ಅಂದ್ರೆ ಈಗ ಜಲಪ್ರವಾಹ ಮೇಲಿಂದ ಕೆಳಗಡೆ ತಾನೇ ಹರಿಯತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಋಷಿಗಳು ಏನು ಮಾಡಿದ್ರು? ಸತ್ಯಲೋಕದಿಂದ ಕೆಳಗಡೆ ಇಳಿದು ಬರ್ತಾರೆ. ಇದೆಲ್ಲ ಹೇಗಾಯ್ತು? ಹೇಗೆ ಎಲ್ಲರೂ ಹಾಗೆ ಬಂದ್ಬಿಡೋದಕ್ಕಾಗತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಋಷಿಗಳಲ್ಲಿ ಯೋಗ ಶಕ್ತಿ ಅನ್ನೋದು ಒಂದು ಇರುತ್ತೆ. ಅದರಿಂದ ಅವರು ಅಲ್ಲಿ ಮುಳುಗಿದ್ರೆ ಇಲ್ಲಿ ಬಂದು ಅವರು ಇಳಿಯೋದಕ್ಕೆ ಸಾಧ್ಯ ಆಗತ್ತೆ. ಒಂದು ನದಿಯು ಸಾವಿರಾರು ಮೈಲಿಗಳು ಹರಿದರೆ ಒಬ್ಬ ಪರಿಪೂರ್ಣ ಯೋಗಿಯು ಕೂಡಲೇ ಅದರಲ್ಲಿ ಮುಳುಗಿದರೆ ಸಾಕು, ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿ ಬರಬಹುದು. ಈಗ ಸತ್ಯಲೋಕ ಎಲ್ಲಿದೆ ಅಲ್ಲಿಂದ ಆ ನದಿ ಪಾತಾಳದವರೆಗೂ ಹರಿತಾ ಇದೆ. ಅಂದ್ರೆ ಸಾವಿರಾರು ಮೈಲಿಗಳು ಹರಿದ್ರೆ
ಅದು ಹೇಗೆ ಬರೋದಕ್ಕಾಗುತ್ತೆ? ಸತ್ಯಲೋಕದಿಂದ ಈ ಭೂಲೋಕಕ್ಕೆ ಇಳಿದು ಬರಬೇಕು ಅಂತಂದ್ರೆ ಸುಮಾರು ವರ್ಷಗಳು ಹಿಡಿಯುತ್ತಲ್ವಾ? ಆದ್ರೆ ಈ ಋಷಿಗಳು ಏನು ಮಾಡ್ತಾ ಇದ್ರು ಅಂತಂದ್ರೆ ತಮ್ಮ ಯೋಗ ಶಕ್ತಿಯಿಂದ ಅವ್ರೇನು ಮಾಡ್ತಾರೆ ಅಂದ್ರೆ, ಒಬ್ಬ ಪರಿಪೂರ್ಣವಾದಂತಹ ಯೋಗಿ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ. ಅವನು ಅದ್ರಲ್ಲಿ ಹಾಕಿದ್ರೆ ಸಾಕು, ಸತ್ಯಲೋಕದಲ್ಲಿ ಮುಳುಗಿದ್ರೆ ಒಂದೇ ಕ್ಷಣದಲ್ಲಿ ಅವರು ಎಲ್ಲಿರ್ಬೇಕು ಅಂತ ಅವ್ರ ಮನ್ಸಲ್ಲಿ ಅನ್ಕೊಳ್ತಾರೋ ಆ ಲೋಕದಲ್ಲಿ ಬಂದು ಇಳಿತಾರೆ. ಆ ನದಿಯಲ್ಲಿ ಹಾಕಿದ ತಕ್ಷಣ ಅವರು ಭೂಲೋಕದಲ್ಲಿ ಬಂದು ಇರಬಹುದು. ಆ ರೀತಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡ್ತಾರೆ ನದಿಯ ಮೂಲಕ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೋಬಹುದು. ಇಡೀ ಬ್ರಹ್ಮಾಂಡದಲ್ಲೆಲ್ಲ ಹರಿಯುವ ದೇವನದಿ ಎಂದರೆ ಗಂಗೆಯೊಂದೇ. ಮಹರ್ಷಿಗಳು ಈ ಪವಿತ್ರ ನದಿಯ ಮೂಲಕವೇ ಬ್ರಹ್ಮಾಂಡದಲ್ಲೆಲ್ಲ ಸಂಚರಿಸುತ್ತಾರೆ. ಅಂದ್ರೆ ಈಗ ಎಷ್ಟೋ ನದಿಗಳಿದೆಯಲ್ಲ, ಇಡೀ ಬ್ರಹ್ಮಾಂಡದಲ್ಲಿ ಹರಿಯುವಂಥ ದೇವನದಿ ಯಾವುದು ಅಂತಂದ್ರೆ ಅದು ಗಂಗೆ. ಮಹರ್ಷಿಗಳೇನು ಮಾಡ್ತಾರೆ, ಆ ನದಿಯ ಮೂಲಕ ಬ್ರಹ್ಮಾಂಡದಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಸಂಚಾರ ಮಾಡ್ತಾ ಇರ್ತಾರೆ. ನದಿಯಲ್ಲಿ ಹಾಕಿದ್ರೆ ಅವ್ರು ಎಲ್ಲಿ ಅನ್ಕೊಳ್ತಾರೋ ಅಲ್ಲಿಗೆ ಹೋಗಿ ತಲುಪು ಬಿಡ್ತಾರೆ ಅವರು. ಈ ರೀತಿ ಅವರು ಓಡಾಡ್ತಾರೆ. ಅವರ ಕೂದಲು ಒದ್ದೆಯಾಗಿತ್ತು ಎಂಬ ಹೇಳಿಕೆಯು ವಿಷ್ಣುವಿನ ಪಾದ ಕಮಲಗಳಿಂದ ಉತ್ಪನ್ನವಾದ ನೀರಿನಿಂದಲೇ ನೇರವಾಗಿ ಒದ್ದೆಯಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ಯಾರೇ ಆಗಲಿ ಗಂಗೆಯ ನೀರನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡರೆ ಖಂಡಿತವಾಗಿಯೂ ಭಗವಂತನ ಪಾದಕಮಲಗಳನ್ನು ನೇರವಾಗಿ ಸ್ಪರ್ಶಿಸುತ್ತಾನೆ ಮತ್ತು ತನ್ನೆಲ್ಲ ಪಾಪಕರ್ಮಗಳ ಪರಿಣಾಮಗಳಿಂದ ಮುಕ್ತನಾಗುತ್ತಾನೆ. ಅಂದ್ರೆ ಅರ್ಥ, ಮಹರ್ಷಿಗಳ ಕೂದಲು ಒದ್ದೆಯಾಗಿತ್ತು ಅಂತ ಹೇಳ್ತಾ ಇದಾರಲ್ಲ, ಅಂದ್ರೆ ಅರ್ಥ ಏನು? ಆ ವಿಷ್ಣುವಿನ ಪಾದಕಮಲಗಳಿಂದ ಹುಟ್ಟಿರುವಂತ ನೀರು ಅಂದ್ರೆ ಗಂಗೆ, ಅದರಿಂದನೇ ಅದು ನೇರವಾಗಿ ಒದ್ದೆ ಆಗಿತ್ತು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೋಬೇಕು. ಈಗ ನಾವೆಲ್ಲ ಗಂಗಾ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತೀವಿ ಅಲ್ವಾ? ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾರೇ ಆಗಲಿ ಗಂಗೆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಕೂಡ ಆ ಭಗವಂತನ ಪಾದಕಮಲಗಳನ್ನ ಮುಟ್ಟದ ಹಾಗೆ ಲೆಕ್ಕ. ಈಗ ಭಗವಂತನ ಪಾದವನ್ನ ಮುಟ್ಟದ ಮೇಲೆ ಪಾಪಕರ್ಮಗಳು ಏನೇನಿರುತ್ತೋ ಅದರಿಂದ ನಮಗೆ ಏನೇನೆಲ್ಲ ತೊಂದರೆಗಳು ಬರ್ತಾ ಇರುತ್ತೋ ಅದರಿಂದ ಎಲ್ಲ ಅವನು ಮುಕ್ತನಾಗ್ತಾನೆ. ಆದರೆ ಇಲ್ಲಿ ಒಂದು ವಿಷಯ ಏನು ಅಂತಂದರೆ, ನಮ್ಮಲ್ಲಿ ನಿಜವಾಗಲೂ ಆ ಭಕ್ತಿ ಭಾವ ಇದೆಲ್ಲ ಇರಬೇಕು, ನಂಬಿಕೆ ಇದೆಲ್ಲ ಇಲ್ಲ ಅಂತಂದರೆ ನಾವು ಆ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ಅಥವಾ ಪಾಪ ಮುಕ್ತನಾದ ನಂತರ ಒಬ್ಬ ಪುರುಷನು ಇನ್ನು ಮುಂದೆ ತಾನು ಪಾಪಕರ್ಮಗಳನ್ನು ಮಾಡದಂತೆ ಎಚ್ಚರಿಕೆ ವಹಿಸಿದರೆ ಅವನು ಖಚಿತವಾಗಿಯೂ ಉದ್ಧಾರವಾಗುತ್ತಾನೆ. ಆದರೆ ಅವನು ಮತ್ತೆ ಪಾಪ ಕಾರ್ಯಗಳಲ್ಲಿ ತೊಡಗಿದರೆ ಅವನು ಗಂಗೆಯಲ್ಲಿ ಮಾಡಿದ ಸ್ನಾನವು ಗಜ ಸ್ನಾನವಾದಂತಾಗುತ್ತದೆ. ಏಕೆಂದರೆ ಆನೆಯು ನದಿಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿದ ಬಳಿಕ ಧೂಳನ್ನು ತನ್ನ ಮೇಲೆ ಎರಚಿಕೊಂಡು ಎಲ್ಲವನ್ನೂ ಹಾಳು ಮಾಡಿಕೊಳ್ಳುತ್ತದೆ. ಅಂದ್ರೆ ಅರ್ಥ, ಈಗ ಗಂಗೆಯಲ್ಲಿ ಸ್ನಾನ ಮಾಡಿದ ಮೇಲೆ ನಮ್ಮ ಪಾಪಗಳೆಲ್ಲ ಹೊರಟೋಗುತ್ತೆ, ಅದರಿಂದ ಏನೇನು ಬರಬೇಕಾಗಿತ್ತೋ ತೊಂದರೆಗಳು ಅದೆಲ್ಲವೂ ದೂರವಾಗುತ್ತೆ, ಕರೆಕ್ಟು. ಆದರೆ ಗಂಗಾ ಸ್ನಾನ ಮಾಡಿ ಮನೆಗೆ ಬಂದಿದ ತಕ್ಷಣ ಮತ್ತೆ ನಾನು ಪಾಪ ಕಾರ್ಯಗಳನ್ನು ಮಾಡಿದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯ ಅಲ್ವಾ? ಅದರಿಂದ ನಮಗೇನೂ ಒಳ್ಳೆಯದಾಗೋದಿಲ್ಲ. ಈಗ ಹೋಗಿಬಿಟ್ಟು ಪಾಪಗಳನ್ನೆಲ್ಲ ತೊಳ್ಕೊಂಡು ನಾವು ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ನಾನು ಪಾಪವನ್ನು ಮಾಡದೇ ಇರೋ ಹಾಗೆ ಎಚ್ಚರಿಕೆ ವಹಿಸಿ ನಾನು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ಪುಣ್ಯ ಕಾರ್ಯಗಳನ್ನು ಮಾಡಬೇಕು, ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಆಗೇನಾಗುತ್ತೆ, ಅವ್ನು ನಿಜವಾಗ್ಲೂ ಉದ್ಧಾರ ಆಗ್ತಾನೆ. ಅವನು ಏನು ಮಾಡ್ತಾ ಇದ್ದಾನೋ ಸಾಧನೆ ಅದರಲ್ಲಿ ಮುಂದುವರಿತಾನೆ. ಹೇಗಾದರೂ ಮಾಡಿ ನಮಗೆ ಒಳ್ಳೆಯ ಒಂದು ಮಾರ್ಗ ಸಿಗುತ್ತೆ ಅದರಲ್ಲಿ. ಆದರೆ ಮತ್ತೆ ನಾನು ಪಾಪ ಕಾರ್ಯಗಳಲ್ಲಿ ತೊಡಗಿದ್ರೆ ಏನಾಗುತ್ತೆ, ಹೇಗಿರುತ್ತೆ ಅದು ಅಂತ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟು ಹೇಳ್ತಾ ಇದ್ದಾರೆ. ಈಗ ಆನೆ ಏನು ಮಾಡುತ್ತೆ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕೆಲವರು ಅಬ್ಸರ್ವ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಆನೆ ಏನು ಮಾಡುತ್ತೆ ಅಂತಂದರೆ ಹೋಗಿ ಚೆನ್ನಾಗಿ ಆ ಸೊಂಡಲಿಂದ ನೀರು ಹಾಕಿ ಚೆನ್ನಾಗಿ ಸ್ನಾನ ಮಾಡುತ್ತೆ. ಎಷ್ಟೊತ್ತು ಖುಷಿಯಿಂದ ಅದು ನೀರು ಹಾಕೊಂಡು ಸ್ನಾನ ಮಾಡುತ್ತೆ. ಮಾಡಾದ್ಮೇಲೆ ಮತ್ತೆ ಹೊರಗಡೆ ಬಂದಿದ ತಕ್ಷಣ ಆ ಮಣ್ಣಿನ ಧೂಳನ್ನು ಮತ್ತೆ ಅದು ಎರಚ್ಕೊಳ್ಳುತ್ತೆ, ತನ್ನ ಮೈ ಮೇಲೆಲ್ಲ ಎರಚ್ಕೊಂಡು ಸ್ನಾನ ಮಾಡಿದ್ದೆಲ್ಲ ವೇಸ್ಟ್ ಆಯ್ತದ ತಾನೇ. ಅದೇ ರೀತಿ ನಾವೇನು ಮಾಡ್ತೀವಿ, ಗಂಗೆಗೆ ಹೋಗಬೇಕು, ನನ್ನ ಪಾಪಗಳನ್ನು ತೊಳ್ಕೋಬೇಕು ಅಂತ ಅಂದ್ಬಿಟ್ಟು ಹೋಗಿ ಗಂಗೆಯಲ್ಲಿ ಹಾಕಿ ಪಾಪಗಳೆಲ್ಲ ಕಳ್ಕೊಳ್ತೀವಿ. ಆದರೆ ಅದು ಮಾಡದೇ ಇರೋ ಹಾಗೆ ಎಚ್ಚರಿಕೆಯನ್ನು ನಾವು ವಹಿಸೋದಿಲ್ಲ. ಮತ್ತೆ ವಾಪಸ್ ಬಂದ ಮೇಲೆ ಯಥಾ ಪ್ರಕಾರ ಪಾಪಗಳನ್ನೇ ಮಾಡ್ತೀವಿ. ಅಲ್ಲಿಗೆ ನಾವು ಗಂಗೆಗೆ ಹೋಗ್ಬಿಟ್ಟು ಹಾಕಿ ಪಾಪವನ್ನು ತೊಳ್ಕೊಳ್ತೀವಲ್ಲ, ಅದರಿಂದ ಪ್ರಯೋಜನ ಏನು ಬಂತು?
ಅದು ಆನೆ ಸ್ನಾನ ಮಾಡ್ದಂಗೆ ಆಯ್ತಲ್ವಾ? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನೇ ನಾವು ಆ ರೀತಿ ಮಾಡಬಾರದು. ಅಂದ್ರೆ ಗಂಗೆಯ ಬಗ್ಗೆ, ಆ ಗಂಗೆಯ ವಿಶೇಷತೆ ಏನು, ಮತ್ತೆ ಗಂಗೆ ಎಲ್ಲಿಂದ ಉದ್ಭವ ಆಯಿತು ಅದರ ಬಗ್ಗೆ ಇಲ್ಲಿ ಗುರುಗಳು ವಿವರವಾಗಿ ತಿಳಿಸಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.